ಧಾರ್ಮಿಕ ಮಾಹಿತಿ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ಮೇಷರಾಶಿಯವರಿಗೆ 2026ನೇ ಇಸ್ವಿಯ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಸ್ನೇಹಿತರೆ, 2025ರಿಂದ ನಿಮಗೆ 7.7 ಶುರುವಾಗಿದೆ. 2026ರಲ್ಲಿ ನಿಮ್ಮ ಭವಿಷ್ಯ ಹೇಗಿದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನೀವು 7.7 ಇದೆ ಅಂತ ಹೇಳಿ ಭಯಪಡೋ ಅಂಥ ಅವಶ್ಯಕತೆ ಏನಿಲ್ಲ. ಏಕೆಂತಂದರೆ 2026ನೇ ಇಸ್ವಿಲಿ ನಿಮಗೆ ಶನಿಯ ಒಂದು ದೃಷ್ಟಿ ಏನಿದೆ ಅದು ಸ್ವಲ್ಪ ವಕ್ರೀಯವಾಗಿರೋದ್ರಿಂದ, ನಿಮಗೆ ಗುರುಬಲ ಕೂಡ ಚೆನ್ನಾಗಿರೋದ್ರಿಂದ 2026ನೇ ಇಸ್ವಿಲಿ ನಿಮಗೆ ಎಲ್ಲ ಕೆಲಸಗಳನ್ನು ಉತ್ತಮ ಅಭಿವೃದ್ಧಿ ಮತ್ತು ಬೆಳವಣಿಗೆನ ನೀವು ಕಾಣ್ಬೋದು. ಅದಕ್ಕೆ ಧನಲಾಭ ಕೂಡ ನಿಮಗಿರುತ್ತೆ. ಮಾರ್ಚ್ 1ನೇ ವಾರದಿಂದ ಏಪ್ರಿಲ್ 2ನೇ ವಾರದವರೆಗೂ ಶನಿಯ ಒಂದು ಕಾಟ ನಿಮಗಿರೋದಿಲ್ಲ. ಏಕೆಂದರೆ ಅವಾಗ ಅಸ್ತಂಗತ ಆಗೋದ್ರಿಂದ ಶನಿದೇವ ನಿಮಗೆ ಈ ಒಂದು ಟೈಮು ತುಂಬ ಲಕ್ಕಿ ಟೈಮ್ ಅಂತಲೇ ಹೇಳ್ಬೋದು. ಈ ಗುರುಗ್ರಹ ಏನಿದೆ, ಆ ಒಂದು ಬೃಹಸ್ಪತಿ ಏನಿದೆ, ಈ ಒಂದು ಗ್ರಹದ ಚಲನವಲನ ಎಂದರೆ ಎಲ್ಲ ರಾಶಿಗಳಿಗೂ ಸಹ ಒಂದು ಶುಭ ಫಲಗಳು ಹಾಗೂ ಕೆಟ್ಟ ಫಲಗಳು ಬರೋಂಥ ಚಾನ್ಸಸ್ ಇರುತ್ತೆ. 2026ನೇ ಇಸ್ವಿಲಿ ಮೇಷರಾಶಿ ಗುರುಗ್ರಹದ ಬದಲಾವಣೆಯಿಂದ ಅತ್ಯಂತ ಶುಭ ಫಲಗಳು ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಯಾವ್ಯಾವ ಶುಭ ಫಲಗಳನ್ನು ಈ ಗುರುಗ್ರಹ ಮೇಷರಾಶಿಯವರಿಗೆ 2026ನೇ ಇಸ್ವಿಲಿ ಕೊಡ್ತಾನೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಬರೋಣ. ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ 2026ನೇ ಇಸ್ವಿಲಿ ತುಂಬ ಒಳ್ಳೆಯ ಸಾಧನೆ ಮಾಡೋಂಥ ಒಂದು ಅವಕಾಶ ಸಿಗುತ್ತೆ ನಿಮಗೆ. ಏಕೆಂದರೆ ವಿದ್ಯಾಭ್ಯಾಸದಲ್ಲಿ ನಿಮಗೆ ಒಂದು ಚುರುಕು ಬುದ್ಧಿ ಮತ್ತು ಆ್ಯಕ್ಟಿವ್ ಸೆನ್ಸ್ನ ನಿಮ್ಮ ಮೈಂಡ್ಗೆ ಗುರುಗ್ರಹ ಆಶೀರ್ವಾದ ನೀಡ್ತಾರೆ. ಸೊ ನೀವು ಮೇಷರಾಶಿಯವರಾಗಿದ್ದರೆ 2026ನೇ ಇಸ್ವಿಲಿ ತುಂಬ ಆ್ಯಕ್ಟಿವ್ ಆಗಿರ್ತೀರ, ಬುದ್ಧಿಶಕ್ತಿ ಜಾಸ್ತಿ ಇರುತ್ತೆ, ಚಾಣಾಕ್ಷತನ ಇರುತ್ತೆ. ಯಾವುದೇ ಕೆಲಸ ಕೊಟ್ಟರು ನೀವು ಅದನ್ನು ಸಂಪೂರ್ಣವಾಗಿ ಅನಾಲಿಸಿಸ್ ಮಾಡ್ತೀರ. ಈ ವರ್ಕ್ನ ನಾವು ಯಾವ ಥರ ಮಾಡ್ಬೋದು, ಎಷ್ಟು ಈಸಿಯಾಗಿ ಮಾಡ್ಬೋದು ಮತ್ತು ಯಾವಾಗ ಎಷ್ಟು ಬೇಗ ಕಂಪ್ಲೀಟ್ ಮಾಡ್ಬೋದು, ಈ ಎಲ್ಲ ಒಂದು ಗುಣಲಕ್ಷಣಗಳು ನಿಮ್ಮ ಮೈಂಡಲ್ಲಿ ಆಟೋಮೆಟಿಕ್ಕಾಗಿ ಬರುತ್ತೆ. ಅದೆಲ್ಲ ಸಹ ಗುರುಗ್ರಹದ ಒಂದು ಅನುಗ್ರಹ, ಆ ದೇವರ ಒಂದು ಆಶೀರ್ವಾದದಿಂದಲೇ ನಿಮಗೆ ಈ ಥರ ಒಂದು ಬುದ್ಧಿಶಕ್ತಿ ಬರುತ್ತೆ ಅಂತಲೇ ಹೇಳ್ಬೋದು. ವಿದ್ಯೆ ಬುದ್ಧಿಗೆ 2026 ತುಂಬ ಶುಭ ಅಂತಲೇ ಹೇಳ್ಬೋದು. ಇನ್ನು ರಾಜಕೀಯ ವ್ಯಕ್ತಿಗಳ ಏನಾದರೂ ನೀವಾಗಿದ್ದರೆ, ಈ ಜ್ಞಾನಕಾರಕನ ಆಶೀರ್ವಾದದಿಂದ ರಾಜಕೀಯ ವ್ಯಕ್ತಿಗಳಿಗೂ ಸಹ ತುಂಬ ಒಳ್ಳೆಯ ಒಂದು ಶುಭ ಫಲಗಳು ಉಂಟಾಗುತ್ತೆ. ಯಾಕೆಂದರೆ ಅವರು ಯಾವುದೋ ಒಂದು ಪಕ್ಷದಲ್ಲಿದ್ದು ಪಕ್ಷ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಅಥವಾ ಯಾವ ಥರ ಎಲೆಕ್ಷನ್ನಲ್ಲಿ ನಾವು ಗೆಲ್ಲಬೇಕು ಅನ್ನೋದನ್ನು ಅವ್ರು ಯೋಚನೆ ಮಾಡ್ತಾಯಿದ್ರೆ 2026ನೇ ಇಸ್ವಿಲಿ ಅವ್ರ ಮೈಂಡು ತುಂಬ ಚುರುಕಿರುತ್ತೆ. ಏನೇನು ಒಳ್ಳೆ ಕೆಲಸ ಮಾಡ್ತಾರೆ, ಯಾವ್ಯಾವ ಥರ ಅವರು ಒಂದು ಟ್ರಿಕ್ಸ್ನ ಯೂಸ್ ಮಾಡ್ತಾರೆ ಅನ್ನೋದು ಆಟೋಮೆಟಿಕ್ಕಾಗಿ ರಾಜಕೀಯ ವ್ಯಕ್ತಿಗಳಿಗೆ ಗೊತ್ತಾಗುತ್ತೆ. ಒಟ್ಟು ಅವರಿಗೆಲ್ಲ ಶುಭ ಫಲಗಳು ಉಂಟಾಗುತ್ತೆ ಅನ್ನೋದನ್ನ ಹೇಳ್ಬೋದು. ವಿದ್ಯಾರ್ಥಿಗಳು ಮತ್ತು ರಾಜಕೀಯ ವ್ಯಕ್ತಿಗಳಿಗೆ ಚುರುಕು ಬುದ್ಧಿತನ ಇರೋದ್ರಿಂದ ಇವರು ಅವರ ಒಂದು ಕುಲದೇವರು ಏನಿರುತ್ತೆ, ಮನೆ ದೇವರು ಅಂತ ಏನು ಕರಿತೀವಿ, ಆ ಒಂದು ದೇವರ ದರ್ಶನ ಮಾಡೋದ್ರಿಂದ ಇನ್ನೂ ಅತ್ಯಂತ ಜಾಸ್ತಿ ಶುಭ ಫಲಗಳನ್ನು ಅವರು ಈ ಒಂದು ವರ್ಷದಲ್ಲಿ ಪಡಿಬೋದು. ಇನ್ನು 2026ನೇ ಇಸ್ವಿಲಿ ಬಿಸ್ನೆಸ್ ಮಾಡ್ತಿರ್ತಕ್ಕಂಥ ವ್ಯಕ್ತಿಗಳಿಗೆ, ಅಥವಾ ಜೂಜು, ಇಸ್ಪೀಟು ಮತ್ತು ಆನ್ಲೈನ್ ಗೇಮ್ಸು, ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿರೋರು, ಮೊಬೈಲಲ್ಲಿ ಗೇಮ್ ಆಟ ಆಡ್ತಿರ್ತಕ್ಕಂಥವ್ರು, ಹಾಗೆಯೇ ಕ್ಯಾಸಿನೋದಲ್ಲಿ ಇನ್ವೆಸ್ಟ್ ಮಾಡಿ ಅಲ್ಲೇನಾದರೂ ನೀವು ಆಟ ಆಡ್ತಾಯಿದ್ರೆ, ಸೊ ಈ ಥರ ಏನು ನೀವು ಎಲೆಕ್ಟ್ರಾನಿಕ್ಸ್ಗೆ ಸಂಬಂಧಪಟ್ಟಂಗೆ ನೀವೇನಾದರೂ ಗೇಮ್ಗಳನ್ನು ಆಡ್ತಾಯಿದ್ರೆ ಅಥವಾ ವ್ಯವಹಾರ ಮಾಡ್ತಾಯಿದ್ರೆ ಅಲ್ಲಿ ನಿಮಗೆ ಅತ್ಯಂತ ಶುಭ ಫಲಗಳು ಬರುತ್ತೆ. ಏಕೆಂದರೆ ನಿಮ್ಮ ಜ್ಞಾನಕಾರಕ ಗುರುವಿನ ಆಶೀರ್ವಾದದಿಂದ ನಿಮ್ಮ ಮೈಂಡು ಚುರುಕಾಗಿರೋದ್ರಿಂದ ಇವೆಲ್ಲವೂ ನಿಮಗೆ ಭಾಳ ಬೇಗನೆ ಹೊಳೆದ್ಬಿಡುತ್ತೆ. ನೆಕ್ಸ್ಟು ಯಾವ ಮೂವ್ ಮಾಡಬೇಕು, ನಾನು ಏನು ಮಾಡಿದರೆ ಇದರಲ್ಲಿ ಲಾಭ ಬರ್ಬೋದು. ಟ್ರೇಡಿಂಗ್ ಮಾಡೋದಾದರೆ ನಿಮಗೆ ಯಾವ ಪಾಯಿಂಟ್ಸ್ ಯಾವ ಟೈಮಲ್ಲಿ ನಾನು ಟ್ರೇಡಿಂಗ್ ತೊಗೊಂಡ್ರೆ ಯಾವುದು ಅದು ಇನ್ಕ್ರೀಸ್ ಆಗುತ್ತೆ, ಯಾವುದ್ರಲ್ಲಿ ಪ್ರಾಫಿಟ್ ಬರುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಇವೆಲ್ಲ ಒಂದು ವಿಷಯಗಳನ್ನು ನೀವು ತಿಳ್ಕೊಬೇಕು. ಹಂಗಂತ ನಾವು ಜೂಜಾಡೋರಿಗೆ ಪ್ರಮೋಟ್ ಮಾಡ್ತಿದ್ದೀವಿ ಅಂತ ಅಲ್ಲ, ಬಟ್ ಈ ರಾಶಿಯಲ್ಲಿ ಗ್ರಹಗಳ ಪರಿವರ್ತನೆಯಿಂದ ರಾಶಿಯವರಿಗೆ ತುಂಬ ಶುಭ ಫಲಗಳಿದೆ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ಇನ್ನು ಉದ್ಯೋಗದ ವಿಚಾರಕ್ಕೆ ಬರೋದಾದರೆ, ನೀವು ಸ್ವಂತ ವ್ಯಾಪಾರ ಮಾಡ್ತಾಯಿದ್ರೆ ನಿಮ್ಮ ವ್ಯಾಪಾರನ ವಿಸ್ತರಣೆ ಮಾಡಲಿಕ್ಕೋಸ್ಕರ ನೀವು ವಿದೇಶ ಪ್ರಯಾಣನೂ ಮಾಡ್ತೀರಾ. ವಿದೇಶ ಪ್ರಯಾಣ ಮಾಡದೇ ಇದ್ದರೂ ಅಟ್ಲೀಸ್ಟ್ ನಮ್ಮ ಒಂದು ಈಗೇನು ನೀವು ಇದ್ದೀರಾ ಇದೇ ಸ್ಥಳದಿಂದ ಬೇರೆ ಸ್ಥಳಕ್ಕೆ ಹೋಗಿ ನಿಮ್ಮ ವ್ಯಾಪಾರನ ವೃದ್ಧಿ ಮಾಡೋ ಅಂಥ ಅವಕಾಶ ಕೂಡ ಜಾಸ್ತಿ ಇದೆ. ಅಥವಾ ನೀವೇನಾದರೂ ಬೇರೆಯವ್ರ ಹತ್ರ ಕೆಲಸ, ಅಂದರೆ ಸಾಫ್ಟ್ವೇರ್ ಇಂಜಿನಿಯರ್ಸು, ರಿಯಲ್ ಎಸ್ಟೇಟ್ ಏಜೆನ್ಸಿ, ಈ ಥರ ಬೇರೆ ಕಡೆ ಏನಾದರೂ ನೀವು ವರ್ಕ್ ಮಾಡ್ತಿದ್ದೀರಾ ಅಂದರೆ ಅಲ್ಲಿ ನಿಮಗೆ ಬಿಸ್ನೆಸ್ ಟ್ರಿಪ್ ಕೂಡ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ.
ವಿದೇಶ ಪ್ರಯಾಣದ ಯೋಗ ಈ ಒಂದು ವರ್ಷ 2026ರಲ್ಲಿ ಮೇಷರಾಶಿಯವರಿಗೆ ಅಧಿಕವಾಗಿಯೇ ಕಾಣ್ತಾ ಇದೆ. ಸೊ ನೀವು ಆ ಒಂದು ಚಾನ್ಸ್ನ ಮಿಸ್ ಮಾಡ್ಕೊಬೇಡಿ. ನಿಮಗೆ ಹೊರಗಡೆ ನಿಮ್ಮ ಬಿಸ್ನೆಸ್ನ ವೃದ್ಧಿ ಮಾಡಬೇಕು ಅಂತ, ಡೆವಲಪ್ಮೆಂಟ್ ಮಾಡಬೇಕು ಅಂತ ಇದ್ದರೆ ನೀವು ಬೇರೆ ದೇಶಕ್ಕೆ ಹೋಗಿ ಅಲ್ಲಿಯೂ ಕೂಡ ನಿಮ್ಮ ಒಂದು ವ್ಯಾಪಾರನ ಅಭಿವೃದ್ಧಿ ಮಾಡ್ಕೊಬೋದು. ಇಲ್ಲ ನಿಮ್ಮ ಒಂದು ಆಫೀಸಿಂದಲೇ ನಿಮಗೆ ಫಾರಿನ್ ಟ್ರಿಪ್ ಕಳಿಸಿದ್ರೆ ಅಲ್ಲಿ ಕೂಡ ನೀವು ನಿಮ್ಮ ಒಂದು ಸ್ಕಿಲ್ ಏನಿದೆ ಅದನ್ನು ತೋರಿಸ್ಬೋದು. ಇನ್ನು ಎಲೆಕ್ಟ್ರಾನಿಕ್ಸ್ ವರ್ಕ್ ಏನಾದರೂ ನೀವು ಮಾಡ್ತಿದ್ದೀರಾ ಅಂತಂದರೆ, ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಆನ್ಲೈನಲ್ಲಿ ದುಡಿತಾ ಇರೋರಿಗೆ ಕೂಡ ಈ ಒಂದು 2026ನೇ ಇಸ್ವಿ ತುಂಬ ಶುಭ ಫಲಗಳನ್ನು ಕೊಡುತ್ತೆ ಅಂತ. ಇನ್ನು ಸ್ವಂತ ಉದ್ಯಮ ಇಟ್ಕೊಂಡಿದ್ದೀವಿ, ನಮಗೆ ಯಾವ ಥರ ಒಳ್ಳೆಯದಾಗುತ್ತೆ ಅಂತ ನೀವು ಕೇಳೋದಾದ್ರೆ, ನೀವೇನಾದರೂ ಫಾರಿನ್ನಿಂದ ತಂದಿರ್ತಕ್ಕಂಥ ಐಟಮ್ಸ್ನ ನೀವು ಇಲ್ಲಿ ಇಂಡಿಯಾದಲ್ಲಿ ಸೇಲ್ ಮಾಡ್ತಿದ್ದೀರಾ, ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಏನಾದರೂ ಮಾಡ್ತಿದ್ದೀರಾ ಅಂತಂದರೆ ಇದರಲ್ಲೂ ಸಹ ನಿಮಗೆ ಒಂದು ಶುಭ ಫಲಗಳು, ಅಧಿಕ ಧನ ಲಾಭ ಆಗೋಂಥ ಚಾನ್ಸಸ್ ಜಾಸ್ತಿ ಇದೆ. ನಿಮ್ಮ ಒಂದು ವ್ಯಾಪಾರ ಉದ್ಯೋಗ ಏನಿದೆ ಅತ್ಯಂತ ಶುಭದಾಯಕವಾಗಿ ನಡೀತಾ ಇರುತ್ತೆ. ಗುರುವಿನ ಅನುಗ್ರಹದಿಂದ ನಿಮ್ಮ ಈ ಎಲ್ಲ ಬಿಸ್ನೆಸ್ಗಳು ಸಹ ಚೆನ್ನಾಗಿ ನಡೆಯುತ್ತೆ ಅಂತಲೇ ಹೇಳ್ಬೋದು. ಇನ್ನು 2026ನೇ ಇಸ್ವಿಲಿ ಬರೀ ಶುಭ ಫಲಗಳಷ್ಟೇ ಇದ್ದಾವೆ, ಯಾವುದೂ ಕೆಟ್ಟದಿಲ್ಲ ಅಂತ ಅಂದ್ಕೋಬೇಡಿ. ಕೆಟ್ಟ ಫಲಗಳು ಸಹ ಇದ್ದಾವೆ. ಅವು ಯಾವಪ್ಪ ಅಂದರೆ, ನೀವು ಈ ಒಂದು ವರ್ಷ 2026ನೇ ಇಸ್ವಿಲಿ ಬೇರೆ ಯಾರ ಹತ್ರನಾದರೂ ನೀವು ಕೆಲಸ ಮಾಡ್ತಾಯಿದ್ರೆ ನಿಮ್ಮ ಬಾಸ್ ಕೆಳಗಡೆ, ಆ ಥರ ಕೆಲಸಗಳನ್ನು ನೀವು ಬಿಡೋಂಥ ಚಾನ್ಸಸ್ ಜಾಸ್ತಿ ಇದೆ. ಬಿಟ್ಬಿಟ್ಟು ಸ್ವಂತ ಉದ್ಯೋಗ ಮಾಡೋಣ, ನಾನೇ ಸ್ವಂತ ಏನಾದರೂ ಮಾಡೋಣ ಅನ್ನೋ ಮೈಂಡು ನಿಮ್ಮ ಮೈಂಡಲ್ಲಿ ಬರುತ್ತೆ. ಆ ಥರ ಒಂದು ಬುದ್ಧಿ ಬರುತ್ತೆ ನಿಮಗೆ. ಅದು ಕೆಟ್ಟದಲ್ಲ, ಆ್ಯಕ್ಚುಲಿ ಒಳ್ಳೆಯದೇ. ಏಕೆಂದರೆ ನೀವು ಅಲ್ಲಿ ಕೆಲಸ ಬಿಟ್ಟ ಮೇಲೆ ನೀವು ಸುಮ್ಮನೆ ಇರಲ್ಲ. ನಿಮ್ಮ ಮೈಂಡ್ ತುಂಬ ಚುರುಕಾಗಿರೋದ್ರಿಂದ ನೀವು ಬೇರೆ ಒಂದು ಬಿಸ್ನೆಸ್ನಲ್ಲಿ ಇನ್ವೆಸ್ಟ್ ಮಾಡಿ ಅದರಲ್ಲಿ ನೀವು ಸಕ್ಸಸ್ ಕೂಡ ಕಾಣ್ತೀರ. ಬಟ್ ನೀವೇನು ಬಿಸ್ನೆಸ್ ಮಾಡದೆ, ಏನು ವ್ಯವಹಾರ ಮಾಡದೆ ಸುಮ್ಮನೆ ಕೆಲಸ ಬಿಟ್ಟು ಮನೇಲಿ ಕೂತ್ಕೊಂಡ್ರೆ ಇದರಿಂದ ನಿಮಗೆ ಯಾವುದೇ ರೀತಿಯ ಪ್ರಾಫಿಟ್ ಇರೋದಿಲ್ಲ. ಸೊ ಇರೋವಂಥ ಉದ್ಯೋಗನ ಬಿಡೋದು ತಪ್ಪು ಅಂತ ನಾವು ಹೇಳ್ತಾ ಇದ್ದೀವಿ. ಇನ್ನು ಎರಡನೇ ತೊಂದರೆ ಏನಾಗುತ್ತೆ ನಿಮಗೆ ಅಂತಂದರೆ, ನೀವು ಡ್ರೈವರ್ಸ್ ಆಗಿದ್ದರೆ ಅಥವಾ ನಿಮ್ಮದೇ ಸ್ವಂತ ಕಾರ್ ಇದ್ದರೆ, ನೀವೇನಾದರೂ ಆಚೆ ಹೋಗ್ತಿದ್ದೀರಾ ಅಂದಾಗ ಸ್ವಲ್ಪ ಹುಷಾರಾಗಿರಿ. ವಾಹನಗಳಿಂದ ಅಪಘಾತ ಆಗೋಂಥ ಚಾನ್ಸಸ್ ಜಾಸ್ತಿ ಇದೆ. ಅದು ಎಲ್ಲಿವರೆಗೂ ಹೋಗುತ್ತೆ ಅಂದರೆ, ನೀವು ಸಣ್ಣದೊಂದು ಟಚ್ ಮಾಡಿದರೂ ಕೂಡ ಅದು ದೊಡ್ಡ ಮಟ್ಟದಲ್ಲಿ ಹೋಗಿ ಕೊನೆಗೆ ಕೋರ್ಟ್ನಲ್ಲಿ ಇತ್ಯರ್ಥ ಆಗೋಂಥ ಚಾನ್ಸಸ್ ಇದೆ. ಸೊ ಹಾಗಾಗಿ ವಾಹನ ಚಲಾಯಿಸುವಾಗ ತುಂಬ ಹುಷಾರಾಗಿರಬೇಕು ನೀವು. ವಾಹನದಲ್ಲಿ ಅಪಘಾತ ಆಗೋಂಥ ಸಂಭವ ತುಂಬ ಅಧಿಕವಾಗಿದೆ. ಹುಷಾರಾಗಿ ಓಡಿಸಿದ್ರೆ ಏನಾಗಲ್ಲ, ನೀವು ಅವನಾಗೆ ಬಂದು ಟಚ್ ಮಾಡ್ತಾನೋ ಅಥವಾ ನೀವಾಗೆ ಹೋಗಿ ಅವನಿಗೆ ಗೊತ್ತಿಲ್ಲ, ಬಟ್ ಯಾವುದೋ ಒಂದು ರೀತಿಯಲ್ಲಿ ಅಪಾಯ ಆಗೇ ಆಗುತ್ತೆ. ಹಾಗಾಗಿ ವಾಹನ ಚಲಾವಣೆ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ಡ್ರೈವಿಂಗ್ ಮಾಡಿ ಅಂತ ಹೇಳ್ತೀನಿ. ಇನ್ನು ಉದ್ಯೋಗದ ವಿಚಾರದಲ್ಲಿ ನೀವೇನಾದರೂ ಹೈಯರ್ ಪೊಸಿಷನಲ್ಲಿದ್ದರೆ, ಪೊಲೀಸ್ ಇಲಾಖೆಯಲ್ಲಿ ಅಥವಾ ಬೇರೆ ಯಾವುದೋ ಒಂದು ಜಾಬಲ್ಲಿ ಹೈಯರ್ ಪೊಸಿಷನಲ್ಲಿದ್ರಿ ಅಂದರೆ, ಅಲ್ಲಿ ನಿಮಗೆ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಾಗಿ ನಿಮ್ಮನ್ನು ಡಿಪ್ರಮೋಟ್ ಮಾಡ್ತಾರೆ. ಅಂದರೆ ಆ ಕೆಲಸದಿಂದ ಸ್ವಲ್ಪ ಕೆಳಗಡೆ, ಅಂದರೆ ಒಂದು ಹೈಯರ್ ಪೊಸಿಷನಿಂದ ಲೋಯರ್ ಪೊಸಿಷನ್ಗೆ ನಿಮ್ಮನ್ನು ಡಿಪ್ರಮೋಟ್ ಮಾಡ್ತಾರೆ. ಈ ಥರ ಆಗೋಂಥ ಚಾನ್ಸಸ್ಸು ಪೊಲೀಸ್ ಇಲಾಖೆಯಲ್ಲಿ ಜಾಸ್ತಿ ಇರುತ್ತೆ. ಸೊ ಪೊಲೀಸ್ ಇಲಾಖೆಯಲ್ಲಿ ಯಾರ್ಯಾರು ವರ್ಕ್ ಮಾಡ್ತಿದ್ದೀರಾ ನೀವೆಲ್ಲ ಸ್ವಲ್ಪ ಕೇರ್ಫುಲ್ಲಾಗಿರ್ಬೋದು, ಇರಬೇಕು. 2026ನೇ ಇಸ್ವಿಲಿ ಇದೊಂದು ಸ್ವಲ್ಪ ನಿಮಗೆ ತೊಂದರೆ ಆಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು 2026ನೇ ಇಸ್ವಿಲಿ ಆಗೋಂಥ ತೊಂದರೆಗಳಿಗೆ ಮತ್ತು ಶುಭ ಫಲಗಳು ಅಧಿಕವಾಗಿ ಬೇಕು ಅಂತಂದರೆ, ಮೇಷರಾಶಿಯವರು ಏನು ಮಾಡಬೇಕು, ಇದಕ್ಕೆಲ್ಲ ಪರಿಹಾರ ಏನು ಅಂತ ವಿವರಣೆ ಕೊಡೋದಾದರೆ, ನೀವು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಒಂದು ಸಲ ಹೋಗಿ ಬರೋದ್ರಿಂದ ಅವರ ಆಶೀರ್ವಾದ ಜಾಸ್ತಿ ಸಿಗುತ್ತೆ. ಹಾಗೆಯೇ ಈ ಒಂದು ವರ್ಷದಲ್ಲಿ ಗುರುಬಲ ನಿಮಗೆ ಜಾಸ್ತಿ ಇರೋದ್ರಿಂದ ನೀವು ಮನೇಲಿರ್ತಕ್ಕಂಥ ಹಿರಿಯರಿಗೆ ಗೌರವ ಕೊಡಬೇಕು. ಆದರೆ ನಿಮಗೆ ಅವಕಾಶ ಇತ್ತು, ಸಮಯ ಸಿಕ್ತು ಅಂತಂದರೆ ನೀವು ಗುರು ರಾಘವೇಂದ್ರ ಸ್ವಾಮಿಯವರ ದರ್ಶನ ಕೂಡ ಮಾಡಿದರೆ ಇನ್ನೂ ನಿಮ್ಮ ರಾಶಿಗೆ ತುಂಬ ಅತ್ಯಂತ ಶುಭ ಫಲಗಳು ದೊರೆಯುತ್ತವೆ ಅಂತ ಹೇಳ್ತೀವಿ. ಇಷ್ಟೆಲ್ಲ ಮಾಡಿದರೆ ನಿಮಗೆ ಸ್ವಲ್ಪ ನಿಮ್ಗಾಗಂಥ ತೊಂದರೆಯಲ್ಲಿ ಸ್ವಲ್ಪ ಕಡಿಮೆ ತೊಂದರೆಗಳಾಗುತ್ತೆ ಅಂತಲೇ ಹೇಳ್ತೀನಿ. ಅಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಇದೆಲ್ಲ 2026ನೇ ಇಸ್ವಿಯ ಮೇಷರಾಶಿಯ ಶುಭ ಹಾಗೂ ಕೆಟ್ಟ ಫಲಗಳ ವಿವರಣೆ.